ಕೆಲವೊಮ್ಮೆ ನಾವು ಓದಲು ಮನಸ್ಸು ಮಾಡದ ಪುಟಗಳಲ್ಲೇ ನಾವು ಅರಸುವ ಉತ್ತರಗಳಿರುತ್ತದೆ. ಇವತ್ತಿನ ಥಾಟ್ ಸುಷ್ಮಿತಾ ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆದ್ದು ಲಾಸ್ಟ್ ಚಾಪ್ಟರ್ ಎಸ್ಎಮ್ದು ಕಂಪ್ಲೀಟ್ ಮಾಡ್ಕೊಂಡೆ. ಅಂಡ್ ನೆನ್ನೆ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನನಗಂತೂ ಒಂಚೂರು ಎನರ್ಜಿ ಇರಲಿಲ್ಲ. ಬಿಕಾಸ್ ಸೋರ್ ಥ್ರೋಟ್ ಆಗಿತ್ತು, ಹಾಗೆ ಹೆಡ್ಡೇಕ್ ಕೂಡ ಇತ್ತು. ಆಕ್ಚುಲಿ ನನಗೆ ನಮ್ಮ ಮಮ್ಮಿ ಬರ್ಡೇ ದಿನದಿಂದಾನೇ ಹೆಡ್ಡೇಕ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ. ಇವತ್ತು ನಮ್ಮ ಮನೇಲಿ ಯಾರು ಇಲ್ಲ. ನಮ್ಮಮ್ಮ ಹಾಗೆ ಸಾನಿ ಇಬ್ರು ಚಿತ್ರದುರ್ಗಕ್ಕೆ ಹೋಗಿದ್ದಾರೆ. 10 ಗಂಟೆಗೆ ಕ್ಲಾಸ್ ಮುಗಿಸಿ ಕಿಚನಿಗೆ ಹೋದಾಗ ನನ್ನ ಇನ್ನೊಬ್ರು ಸಿಸ್ಟರ್ ಚಪಾತಿ ಇಟ್ಟು ಕಲ್ಸಿದ್ರು, ಹಾಗೆ ಟೊಮೆಟೊ ಗೊಜ್ಜು ಮಾಡಿಟ್ಬಿಟ್ಟು ಹೋಗಿದ್ರು. ಇವತ್ ಮನೇಲಿ ಒಬ್ಳೆ ಇರೋದ್ರಿಂದ ನಂದೇ ರಾಜ್ಯಭಾರ. ಯಾವ ರೀತಿ ಆದ್ರೂ ಅಡುಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಬಟ್ ಟೈಮ್ ಇಲ್ಲ. ಬಿಕಾಸ್ ಇವಾಗ ಎಕ್ಸಾಮ್ ಟೈಮ್. ಇಲ್ಲ ಅಂದ್ರೆ ಯೂಶಲಿ ನನಗೆ ಕುಕಿಂಗ್ ಹಾಗೆ ಶಾಪಿಂಗ್ ಎರಡು ಕೂಡ ಥೆರಪಿ ತರ ವರ್ಕ್ ಮಾಡುತ್ತೆ. ಎಮೋಷನಲಿ ಬ್ರೇಕ್ ಡೌನ್ ಆದಾಗ ಅಥವಾ ಯಾವುದೇ ರೀತಿ ಓದೋ ವಿಷಯದಲ್ಲಿ ಸ್ಟ್ರೆಸ್ ಆಗಿದ್ದಾಗ ಎರಡು ಕೂಡ ಬೆಸ್ಟ್ ಚಾಯ್ಸ್. ತಿಂಡಿ ಮಾಡ್ತಾನೆ ಫ್ಲಾಶ್ ಬ್ಯಾಕಿಗೆ ಹೋಗೋಣ. ಮೊನ್ನೆ ನಮ್ಮ ಮಮ್ಮಿ ಬರ್ಡೇ ದಿನಾನೇ, ಅನು ಸಿಸ್ಟರ್ ಅವ್ರ ಹಸ್ಬೆಂಡ್ ಬರ್ಡೇ ಕೂಡ. ಇಬ್ರು ಬರ್ಡೇನು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಅಂಡ್ ನಮ್ಮ ಮಮ್ಮಿ ನಿಮ್ಗೆಲ್ಲ ಏನು ಹೇಳ್ಬೇಕಂತೆ. ಥ್ಯಾಂಕ್ ಯು. ಪ್ರತಿಯೊಬ್ರು ಟೈಮ್ ತಗೊಂಡು ತುಂಬಾ ಒಳ್ಳೆ ಕಮೆಂಟ್ಸ್ ಮಾಡಿದೀರಾ. ನಮ್ಮ ಮಮ್ಮಿಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ಹಾಗೆ ಆಶೀರ್ವಾದಕ್ಕೆ. ಮತ್ತೆ ಮುಂದಿನ ಸಿಗೋಣ. ಅಲ್ಲಿ ತನಕ ನಾನು ಓದ್ತಾ ಇರ್ತೀನಿ, ನೀವು ಓದ್ತೀರಿ. ಟಾಟಾ ಬಾಯ್.